ಇವತ್ತು ಅಜ್ಜಿ ಹತ್ರ ದೇವ್ರ ಹೂವು ತಗೊಂಡಿಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಿರೋದು ಅನ್ಸುತ್ತೆ. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. I don't wanna go to work cause my boss is a jerk and I'm not even that paid. I need a change in my life cause I don't feel alive and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning, and this is just the beginning. I need a big change, help me feel like living. I need a big swing, home runs, I'm hitting. I'll never look back, moving on till I get it all. ಏನು ಏನಂದ್ರೆ ನಾನು ಬಿದ್ದೋಗ್ತಿದ್ದೆ ಅಂದೆ. ಬೇರೇನೋ ಹೇಳಿದ್ರಿ ನೀವು. ಅದು ಬಿಡಿ, ಪ್ರತಿ ಸಲ ನಾನೇ ನಿಮಗೆ ಹೆಲ್ಪ್ ಮಾಡಕ್ ಬರ್ತೀನಲ್ಲ, ಏನ್ ವಿಶೇಷ, ಏನ್ ಕತೆ ಏನಾದ್ರೂ ಆಗಿರ್ಲಿ ನನ್ ಹೆಲ್ಪ್ ಆಗ್ತಿದ್ಯಲ್ಲ ಅಷ್ಟು ಸಾಕು. ಹೌದು, ನೀವೇನಿಲ್ಲಿ? ಯಾರೋ ಬರಕ್ಕಿಳಿದ್ರು. ಯಾರೋ ಅಂದ್ರೆ ದೇವ್ರು ಬಾ ಅಂದ್ರು. ನನಗೆ ಬೇಕಾದಾಗ ಭಕ್ತರನ್ನ ದೇವ್ರು ಕರೆಸ್ಕೋತಾನೆ ಅಲ್ವಾ. ಇದೇ ಫಸ್ಟ್ ಟೈಮ್ ಇಲ್ಲಿ? ಹೌದು. ಯಾಕೆ? ಇದು ನನ್ ದೇವಸ್ಥಾನ, ನನ್ ಏರಿಯಾ. ಇಲ್ಲಿಗೆ ಯಾರು ಬರ್ತಾರೆ ಹೋಗ್ತಾರೆ ಎಲ್ಲ ನಂಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇರೋದು ಫಸ್ಟ್ ಟೈಮ್. ಹೌದಾ? ನಿಮ್ ಮನೆ ಇಲ್ಲೇ ಹತ್ರನಾ? ಹಾ, ಇಲ್ಲೇ ಹತ್ರದಲ್ಲಿ. ನಿಮ್ದು? ನಮ್ದು ರಾಜಾಜಿನಗರ. ರಾಜಾಜಿನಗರ ಸ್ವಲ್ಪ ದೂರ. ಏನ್ ಕೆಲಸ ಮಾಡ್ತೀರಿ? ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ. ಐ ಆಮ್ ಲಾಯರ್. ಟೀ ಶರ್ಟ್ ಹಾಕೊಂಡಿದ್ದೀರಾ, ಬಿಳಿ ಅಂಗಿ ಕರಿ ಕೋಟ್ ಹಾಕಿಲ್ಲ. ಲಾಯರ್ ಅಂದ್ರೆ ಕೋರ್ಟಲ್ಲಿ ನಿಂತ್ಕೊಂಡು ಜಡ್ಜ್ ಮುಂದೆ ಆಬ್ಜೆಕ್ಷನ್ ಯೋರ್ ಆನರ್ ಅಂತ ಹೇಳ್ತಿರಲ್ಲ, ಸೂಪರ್. ದೊಡ್ಡ ವ್ಯಕ್ತಿಗಳು ಬಿಡಿ ನೀವು. ಹಾ, ನಾನು ಇನ್ನೂ ಕೋರ್ಟಿಗೆ ಹೋಗಿಲ್ಲ, ಮುಂದೆ ಹೋಗ್ತೀನಿ. ನೀವೇನ್ ಕೆಲಸ ಮಾಡ್ತೀರಿ? ದೇವಸ್ಥಾನಕ್ಕೆ ಬರೋದು, ಕೈ ಮುಗಿಯೋದು, ವಾಪಸ್ ಹೋಗೋದು. ನಿಮ್ಮಂತವ್ರು ಸಿಕ್ಕಿದ್ರೆ ಡಿಕ್ಕಿ ಹೊಡಿಯೋದು. ಸೂಪರ್ ಸೂಪರ್. ನಿಮಗ್ ಬೇರೆ ಕೆಲ್ಸನೇ ಇಲ್ವಾ? ಸುಮಾರು ಜನ ಶೋಲ್ಡರ್ ಡ್ಯಾಮೇಜ್ ಆಗಿರ್ಬೇಕಲ್ಲ. ಸಾರಿ ಸಾರಿ ಸಾರಿ, ಆತರ ಕಥೆಗಳೇನು ನಡೆದಿಲ್ಲ. ಕೆಲ್ಸ ಹುಡ್ಕೋ ಕೆಲ್ಸ ಮಾಡ್ತಿದ್ದೀನಿ. ಬೇಗ ಕೆಲ್ಸ ಸಿಗ್ಲಪ್ಪ ದೇವ್ರೆ ಅಂತ ಬೇಡ್ಕೊಳಕ್ಕೆ ದೇವಸ್ಥಾನಕ್ಕೆ ಬರ್ತೀನಿ. ಅಂದ್ರೆ ದೇವ್ರು ನಿಮ್ ಪ್ರಕಾರ ಕೆಲ್ಸ ಹುಡುಕೊಡೋ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್? ದೇವ್ರ ಮನ್ಸ್ ಮಾಡಿದ್ರೆ ತಾನೇ ಕೆಲ್ಸ ಸಿಗೋದು. ಈ ಹುಡುಗಿ ಕೆಲ್ಸ ಕೊಡ್ಸ್ಬೇಕು ಅಂತ ಮೊದ್ಲು ದೇವ್ರಿಗೆ ಅನ್ಸ್ಬೇಕು. ಹಾ, ಇಲ್ಲ ನಿಮ್ಗೆ ಯಾರು ಕೆಲ್ಸ ಕೊಡ್ಸೋರ್ ಗೊತ್ತಿದ್ರೆ ಹೇಳಿ. ಹಾಗಿದ್ರೆ ಹೇಳಿ, ನಾಳೆಯಿಂದ ದೇವಸ್ಥಾನಕ್ಕೆ ಬರಲ್ಲ, ನಿಮ್ ಮನೆಗೆ ಬಂದ್ಬಿಡ್ತೀನಿ. ಅಯ್ಯೋ, ಕೆಲ್ಸ ತಾನೆ, ಅದಕ್ಕೇನಂತೆ. ನನ್ಗಿರೋ ಫ್ರೆಂಡ್ಸಿಗೆ ಹೇಳಿದ್ರೆ ಎಲ್ಲಾದ್ರೂ ಒಂದ್ ಕಡೆ ಕೆಲ್ಸ ಕೊಡಿಸ್ತಾರೆ. ನಿಜವಾಗ್ಲೂ ನಿಮ್ಗೆ ಅಷ್ಟೊಂದು ಒಳ್ಳೆ ಫ್ರೆಂಡ್ಸ್ ಇದ್ದಾರಾ? ಹಾಗಿದ್ರೆ ಹೇಳ್ರಿ ಪ್ಲೀಸ್. ಹೇಳ್ತೀನಿ, ಇವತ್ತೇ ಹೋಗಿ ಹೇಳ್ತೀನಿ. ಹಾಗಿದ್ರೆ ಪ್ಲೀಸ್ 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 ನಿಮ್ ನಂಬರ್ ಕೊಡಿಪ್ಪ. ನಾಳೆಯಿಂದ ಬೆಳಿಗ್ಗೆ ಎದ್ದ ತಕ್ಷಣ ದಿನ ನಿಮಗೆ ಕಾಲ್ ಮಾಡ್ತೀನಿ. ಬೇಜಾರ್ ಮಾಡ್ಕೋಬಾರ್ದು, ಸುಪ್ರಭಾತ ಅಂದ್ಕೊಳ್ಳಿ. ಕೆಲ್ಸ ಸಿಗೋ ತನಕ ಬಿಡಲ್ಲ, ಸರಿನಾ? ಆಯ್ತು, ಕೊಡ್ತೀನಿ. 9806577709. ಲಕ್ಷ್ಮಣ್. 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 ಸರಿ, ಲಕ್ಷ್ಮಣ್. ನಾನು ಅನುಪಮ. ನೈಸ್ ಮೀಟಿಂಗ್ ಯು. ಸೇಮ್ ಯೋ. ನನಗೆ ಮಿಸ್ ಕಾಲ್ ಕೊಡಿ. ಖಂಡಿತ. ನನಗೆ ಕೆಲಸ ಸಿಗೋ ತನಕ ನಿಮಗೆ ಫೋನ್ ಮಾಡ್ತಾನೆ ಇರ್ತೀನಿ, ಓಕೆನಾ? ಓಕೆ, ಬಾಯ್. ನನ್ನ ಕೆಲಸ ಮರಿಬೇಡಿ, ನನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ದೀರಾ. ಈ ಆನೆನೇ ಸಾಕ್ಷಿ. ಸರಿ, ಬಾಯ್. ಈ ಸಿಂಧು ಎಲ್ಲಿದ್ದಾಳೆ? ಈ ವಿಷಯನ ಹೇಗೆ ಹೇಳೋದು ಅವಳಿಗೆ?
ಹೇಳ್ಬೇಕು ನಿನಗೆ. ಅದಕ್ಕೂ ಮುಂಚೆ ನಾನು ನಿಮ್ಗೇನೋ ಕೊಡಬೇಕು. ಸಿಂಧು, ಮೊದಲು ನಾನು ಹೇಳೋದನ್ನ ಕೇಳಿಸ್ಕೊ. ಸಿಂಧು, ಮದುವೆ ಅನ್ನೋದು ಯಾರ್ದು ಒತ್ತಾಯಕ್ಕೋ ಅಥವಾ ಯಾರ್ದು ದಾಕ್ಷಿಣ್ಯಕ್ಕಾಗುವಂಥದ್ದಲ್ಲ. ಅದು ನಮ್ಮಿಬ್ಬರ ಜೀವನದ ಪ್ರಶ್ನೆ. ನಮ್ಮ ಅಪ್ಪ ಅಮ್ಮ ಅವ್ರ ಇಷ್ಟದ ಪ್ರಕಾರ ಮದುವೆ ಮಾಡಿಬಿಡ್ತಾರೆ. ಆದರೆ ಜೊತೆಲಿ ಬಾಳೋದು ನಾವಿಬ್ರಲ್ವಾ ಹೇಳು? ರೀ, ಏನು ಹೇಳ್ತಿದ್ದೀರಾ? ಹೌದು ಸಿಂಧು, ನನಗೆ ಮದುವೆ ಇಷ್ಟ ಇಲ್ಲ. ನಮ್ಮ ಅಪ್ಪನ ಇದ್ದಾಗ ಅವತ್ತು ಮನೆಗೆ ಬಂದೆ. ಅವತ್ತೇ ನಿಶ್ಚಿತಾರ್ಥ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಕೇಳ್ದೇನೆಲ್ಲ ಮಾಡಿಬಿಟ್ರು. ನಿಜ ಇಲ್ಲ ಸಿಂಧು, ಈ ಮದುವೆ ನಡೆದ್ರೆ ನಾವು ನಿಜವಾಗ್ಲೂ ಸುಖವಾಗಿರಲ್ಲ. ಈ ಮದುವೆ ಇಬ್ರಿಗೂ ಇಷ್ಟ ಇಲ್ಲ ಅಂತ ಹೇಳ್ಬಿಡೋಣ ಪ್ಲೀಸ್. ಅಯ್ಯೋ, ಇಷ್ಟೋ ತನಕ ಕಂಡಿದ್ದೆಲ್ಲ ಕನಸ. ಸಿಂಧು, ಸಿಂಧು, ಯಾಕೆ ಅಳ್ತಾ ಇದೆಯಾ? ರೀ, ನಾವು ಈ ಮದುವೆ ಆಗಲೇಬೇಕಾ? ಅಂದ್ರೆ ನನ್ಗೆ ಈ ಮದುವೆ ಇಷ್ಟ ಇಲ್ಲ. ನಾನು ಬೇರೆ ಯಾರನ್ನೂ ಪ್ರೀತಿಸ್ತಾ ಇದ್ದೀನಿ. ಮದುವೆ ಅಂತ ಆದ್ರೆ ಅವರನ್ನೇ ಆಗೋದು. ಏನು ಹೇಳ್ತಿದ್ದಿ ಸಿಂಧು? ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರ ಅಂತ ನನಗೆ ಗೊತ್ತು. ಆದರೆ ಪ್ರೀತಿ ಅಂದರೆ ತ್ಯಾಗ ಅಲ್ವಾ? ನೀವು ನನ್ನನ್ನು ತ್ಯಾಗ ಮಾಡಿ ದೊಡ್ಡವನಾಗಿ ನನ್ನ ಪ್ರೀತಿಸಿದ ಹುಡುಗನ ಜೊತೆ ನಾನು ಸುಖವಾಗಿರೋದಕ್ಕೆ ಅವಕಾಶ ಮಾಡಿಕೊಡಿ. ಸಿಂಧು, ಸಿಂಧು, ಖಂಡಿತ ಸಿಂಧು, ನಿಮ್ ಪ್ರೀತಿಗೆ ಅಡ್ಡ ಬರಲ್ಲ. ಖಂಡಿತ ಅಡ್ಡ ಬರಲ್ಲ. ಏನು ಒಬ್ಬೊಬ್ಬರೇ ಮಾತಾಡ್ಕೊಂಡು ನಗ್ತಿದ್ದೀರಲ್ಲ, ಏನು ಕತೆ? ಅದು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಾನು ಅಲ್ಲೆಲ್ಲ ಹುಡುಕ್ತೆ ನಿಮ್ಮನ್ನ. ತುಂಬ ಹೊತ್ತಾಯ್ತಾ ಬಂದು? ಇಲ್ಲ, ಈಗ ತಾನೇ ಬಂದೆ. ನೀನ್ ಬಂದು ತುಂಬಾ ಹೊತ್ತಾಯ್ತಾ? ಇಲ್ಲಪ್ಪ, ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ ಹೊರಗಡೆ ಬಂದು ದೇವ್ರಿಗೆ ಸುತ್ತ ಹಾಕ್ತಿದ್ವಿ. ನೀವು ಇಲ್ಲೇ ಎಲ್ಲಾದರೂ ಕಾಣಿಸ್ತೀರಾ ಅಂತ ಹುಡುಕ್ತಿದ್ದೆ. ನೀವು ಸಿಕ್ಕಿದ್ರಿ. ಸಿಂಧು, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನೋಡು, ಆ ಕಟ್ಟೆಯಲ್ಲಿ ಹೋಗಿ ಕೂತ್ಕೊಂಡು ಮಾತಾಡೋಣ. ಇಲ್ಲ ಇಲ್ಲ, ಅಮ್ಮನೂ ಬಂದಿದ್ದಾರೆ. ಅಮ್ಮನೂ ಬಂದಿದ್ದಾರಾ? ಹೌದು, ನಾನೇ ಕರ್ಕೊಂಡು ಬಂದೆ. ಅಳಿಯಂದ್ರೆ ಹೇಗಿದ್ದೀರಿ? ಸೂಪರ್. ನಿಮ್ಮಂತ ಅಳಿಯಂದ್ರನ್ನ ಪಡೆದಿದ್ದು ನಮ್ ಪುಣ್ಯ. ಈಗಿನ ಕಾಲದ ಐಕಳಿಗೆ ದೇವ್ರು ದಿಂಡ್ರು ಅಂದ್ರೆ ಭಕ್ತಿನೇ ಇಲ್ಲ. ಆದ್ರೆ ನೀವ್ ಹಾಗಲ್ಲ ಬಿಡಿ. ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂದ್ರೆ ದೇವ್ರು ನಮ್ಗೆ ಒಳ್ಳೆ ಅಳಿಯನೇ ಕೊಟ್ಟಿರಾನೆ. ನಂದು ಹಾಗೆ ಒಳ್ಳೆ ಅತ್ತೆ, ಒಳ್ಳೆ ಹುಡುಗಿ. ಏನೋ ಮಾತಾಡಬೇಕು ಅಂದ್ರಿ? ಅದು ಇಲ್ಲ, ಏನಿಲ್ಲ. ಅಮ್ಮ ಇದ್ದಾರೆ ಅಂತ ಸಂಕೋಚ ಪಟ್ಕೋಬೇಡಿ, ಹೇಳಿ ಪರವಾಗಿಲ್ಲ. ಇಲ್ಲ, ಅದು ನಿನ್ನ ನೋಡ್ಬೇಕನ್ನಿಸ್ತು. ನೀನ್ ಬೇರೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಫೋನ್ ಮಾಡಿದಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಮನೆಗೆ ಬರ್ಬೋದಾಗಿತ್ತಪ್ಪ, ಯಾರು ಬೇಡ ಅಂದವರು. ನೀವು ಮನೆಗೆ ಬಂದ್ರೆ ನಮ್ಮೆಲ್ರಿಗೂ ತುಂಬಾ ಖುಷಿ. ಏ ಸಿಂಧು, ಬಿಸಿಬೇಳೆ ಬಾತ್ ಕೊಡಿ ಅಳಿಯಂದ್ರಿಗೆ. ಕೈಯೆಲ್ಲ ಹಿಡ್ಕೊಂಡಿದ್ಯಲ್ಲ. ಬಿಸಿಬೇಳೆ ಬಾತ್ ಸೂಪರ್ ಸೂಪರ್. ಬೆಳಿಗ್ಗೆ ಎದ್ದು ಬಿಸಿಬೇಳೆ ಬಾತ್ ಮಾಡ್ತಾ ಕೂತೆ, ಅದಕ್ಕೆ ಬರೋದು ಸ್ವಲ್ಪ ಲೇಟ್ ಆಯ್ತು. ತಿಂದು ಹೇಗಿದೆ ಅಂತ ಹೇಳಿ. ಇದೆಲ್ಲ ಯಾಕೆ ತರಕ್ ಹೋದ್ರಿ? ಅಯ್ಯೋ, ಯಾಕೆ ಅಂದ್ರೆ
ನೀವು ತಿನ್ನೋದಕ್ಕೆ. ನೀವು ಬೇಡ ಅಂದ್ರೂ ಕೊಡೋದು ನಮ್ಮ ಕರ್ತವ್ಯ ಅಲ್ವಾ? ಇವಳನ್ನ ಬೇಗ ಎರ್ಸಿ ಬಿಸಿಬೇಳೆ ಬಾತ್ ಮಾಡು ಅಂದಿದ್ದು ನಾನೇ. ಹಳಿಯಂದ್ರನ್ನ ನೋಡೋದಕ್ಕೆ ಬರೀ ಗೈಯಲ್ಲಿ ಬರಕ್ಕಾಗತ್ತಾ? ಓಹ್, ಮಹಾಪೂಜೆ ಟೈಮ್ ಆಯ್ತು, ಮಂಗಳಾರತಿ ನೋಡ್ಕೊಂಡು ಹೋಗೋಣ. ಬನ್ನಿ ಹಳಿಯಂದ್ರೆ. ಸಿಂಧು ಬಾಮ್ಮ, ಇಬ್ರು ಜೊತೆಯಲ್ಲಿ ದೇವ್ರ ಆಶೀರ್ವಾದ ತಗೊಳ್ಳಿ. ಬನ್ನಿ. ಬನ್ನಿ. ಬಂದೆ. ಹೋದ್ರು ತಮಾಷೆ ಮಾಡ್ತೀರಾ? ನಾಳೆ ನಿಮ್ಗೂ ಇಂಥದ್ದೇ ಟೈಮ್ ಬರುತ್ತೆ, ಆಗ ನೋಡ್ಕೊತೀನಿ. ಬೇಜಾರು ಮಾಡ್ಕೋಬೇಡ ಮಗಲಿ. ಮದುವೆ ಅಂದ್ರೆ ಬಿಸಿಬೇಳೆ ಬಾತು ಕಂಡ. ಜಾಸ್ತಿ ನೀರಾದ್ರೆ ರುಚಿ ಕೆಡುತ್ತೆ, ಜಾಸ್ತಿ ಗಟ್ಟಿ ಆದ್ರೆ ಹೊಟ್ಟೆ ಕೆಡುತ್ತೆ. ಆದ್ರೂ ನೀನ್ ಹುಡುಗಿ ಸಖತ್ತಾಗಿ ಬಿಸಿಬೇಳೆ ಮದ್ವೆ ಅನ್ನೋದು ನಿನ್ ಚಾಯ್ಸು. ನೀನ್ ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಆಗ್ಬೇಕು. ನಿಮ್ಮಪ್ಪ ಹೇಳ್ದವ್ರನ್ನಲ್ಲಪ್ಪ. ಸಾಕ್ರಪ್ಪ, ಮೊದ್ಲೇ ಲಕ್ಕಿ ಗಾಯ ಆಗಿದೆ, ಅದ್ರ ಮೇಲೆ ಉಪ್ಸುರಿಬೇಡಿ. ಬಾವಿ ಪತ್ನಿಯವರು ಮಾತಾಡಿ ಸರ್, ಮಾತಾಡಿ. ಹಲೋ, ಬೇಜಾರಾಯ್ತಾ? ಬೇಜಾರ? ಯಾಕೆ? ಕಮ್ಮನ್ ಕರ್ಕೊಂಡು ಬಂದೆ ಅಂತ ಕೋಪ ಬಂತ? ಸಾರಿ ರೀ, ನನಗೆ ಗೊತ್ತಿರಲಿಲ್ಲ ರೀ. ಹೊರಡ್ಬೇಕಾದ್ರೆ ಅಮ್ಮನೂ ಬರ್ತೀನಿ ಅಂದರು, ಹ್ಞೂ ಅಂದೆ. ನಿಮಗೆ ಸಿಟ್ಟು ಬಂತಲ್ವಾ? ನಿಮ್ಮ ಮುಖ ನೋಡಿದಾಗಲೇ ಅಂದ್ಕೊಂಡೆ, ಆದರೆ ನಮ್ದೇನು ತಪ್ಪಿಲ್ಲ ರೀ. ಪರವಾಗಿಲ್ಲ. ರೀ ಒಂದು ನಿಮಿಷ. ಬಿಸಿಬೇಳೆ ಬಾತ್ ಹೇಗಿತ್ತು? ಇವತ್ತು ಮಾಡಿದ್ದು ಅಕ್ಕಿ ಬೇಳೆದಲ್ಲ, ಅವಲಕ್ಕಿದು. ಟೇಸ್ಟ್ ಬೇರೆನೇ ಇರುತ್ತೆ. ತಿಂದ್ರಾ? ಹೇಗಿದೆ? ತಿಂತೀನಿ, ತಿನ್ಬಿಟ್ಟು ಹೇಳ್ತೀನಿ. ಬಾಯ್. ಸರಿ. ಮದ್ವೆ ಅನ್ನೋದು ನಿನ್ ಚಾಯ್ಸು. ನೀನ್ ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಆಗ್ಬೇಕು. ಮನೆ ಒಡಿ. ನಿಮ್ಮಪ್ಪ ಹೇಳ್ದವ್ರನ್ನಲ್ಲಪ್ಪ. ಅಶ್ವಿನಿ, ಅದ್ಕೆ ತಗೋ ಕಾಫಿ ಕುಡಿ. ಬೇಡ ಅದ್ಕೆ. ಅಶ್ವಿನಿ, ತಿಂಡಿ ತಿನ್ನಕ್ಕೂ ಬರ್ಲಿಲ್ಲ. ಮಾವ ನಿನ್ನ ಕೇಳ್ತಾ ಇದ್ರು, ದೇವಸ್ಥಾನಕ್ಕೆ ಹೋಗಿರ್ಬೇಕು ಅಂದೆ. ಬಾ ತಿಂಡಿ ತಿನ್ ಬಾ. ಹಶ್ವಿಲ್ಲ ಅದ್ಕೆ, ಆಮೇಲೆ ತಿಂತೀನಿ. ಅಶ್ವಿನಿ, ಅತ್ತಿಯಾ ಅಳೋದಾ? ಹಾಗೆ ಕಾಣಿಸ್ತಿದ್ಯಾ? ಇಲ್ಲಪ್ಪ. ನಿನ್ ಕಣ್ಣು ನೋಡಿದ್ರೆ ಹತ್ತಿರೋ ಹಾಗೆ ಇದೆ. ಯಾಕೆ, ಹುಷಾರ್ ಗಿಷಾರ್ ಇಲ್ವೇನೆ? ಚೆನ್ನಾಗೇ ಇದ್ದೀನಿ ಅದ್ಕೆ. ಅದು ಚಳಿಗಾಲ ಅಲ್ವಾ, ನನಗೆ ಚಳಿ ಅಂದ್ರೆ ಆಗಲ್ಲ, ಏನೋ ಒಂದು ಶುರುವಾಗತ್ತೆ. ಏನೋಪ್ಪ, ನೀನ್ ಮೊದ್ಲಿನಾಗೆ ಇಲ್ಲ. ನನ್ಗೆ ಯಾಕೋ ಡೌಟು. ರಾಕೇಶ್ ನನ್ನ ನೆನಪು ಬಂದ. ಸರಿ, ನೀನ್ ಇಲ್ಲಿಗೆ ಬಂದಿದೀಯಲ್ಲ, ರಾಕೇಶ್ ನಿನ್ಗೆ ದಿನಕ್ಕೆ 4-5 ಸಲ ಆದ್ರೂ ಕಾಲ್ ಮಾಡ್ತಾನೆ. ಗಂಡ ಹೆಂಡತಿ ಅಂದ್ರೆ ತಮಾಷೆನ ಅದ್ಕೆ? ಫೋನ್ ಮಾಡ್ಲೇಬೇಕು. ನೀವ್ ಇಲ್ಲೇ ಇದ್ಕೊಂಡು ಅಣ್ಣಂಗೆ ಫೋನ್ ಮಾಡಲ್ವಾ? ಅಣ್ಣ ನಿಮಗ್ ಮಾಡಲ್ವಾ? ಲಕ್ಷ್ಮಣ್ ಎಂಗೇಜ್ಮೆಂಟು ದಿಢೀರ್ ಅಂತ ಫಿಕ್ಸ್ ಆಯ್ತು. ಮೊದ್ಲೇ ಗೊತ್ತಿದ್ರೆ ರಾಕೇಶ್ನು ಕರಿಬೋದಾಯ್ತು. ಆದ್ರೆ ನೀನ್ ಲಕ್ಕಿ ನೋಡು, ಎಂಗೇಜ್ಮೆಂಟ್ಗೆ ಅಟೆಂಡ್ ಆಗಕ್ಕೆ ನಿನ್ಗೆ ಅವಕಾಶ ಸಿಕ್ತು. ಪಾಪ ರಾಕೇಶ್ ಮಿಸ್ ಆದ್ರು, ಮದ್ವೆ ಕರೆದ್ರಾಯ್ತು ಬಿಡು. ಅಶ್ವಿನಿ, ರಾಕೇಶ್ ನಂಬರ್ ಇದ್ರೆ ಕೊಡೆ, ನಾನು ಸ್ವಲ್ಪ ಅವನ ಜೊತೆ ಮಾತಾಡ್ತೀನಿ.
ಅದಕ್ಕೆ ಅವ್ರ ಹತ್ರ ಈಗ ಪರ್ಮನೆಂಟ್ ನಂಬರ್ ಇಲ್ಲ, ಅವರು ಕಂಪನಿ ಚೇಂಜ್ ಮಾಡಿದ್ದಾರೆ. ಆ ಕಂಪನಿಯವರು ಅವ್ರಿಗೆ ನಂಬರ್ ಕೊಡಬೇಕು. ಅಲ್ಲಿವರೆಗೂ ಅವರೇ ಬೇರೆ ಬೇರೆ ನಂಬರಿಂದ ನನಗೆ ಕಾಲ್ ಮಾಡ್ತಿರ್ತಾರೆ. ಒಂದ್ಸತಿ ಅವ್ರ ಪರ್ಮನೆಂಟ್ ನಂಬರ್ ಸಿಗುತ್ತಲ್ಲ, ಆಗ ಅವ್ರು ನನಗೆ ಕಾಲ್ ಮಾಡ್ತಾರೆ. ಆಮೇಲೆ ನಾನು ನಿಮ್ಗೆ ಕೊಡ್ತೀನಿ. ಯಾಕೋ ಸುಳ್ಳು ಹೇಳ್ತಿದ್ದಾಳೆ ಇವಳು. ಇಬ್ರಿಬ್ರು ಮತ್ತೆ ಏನೋ ಆಗಿದೆ. ಏನಾಗಿರ್ಬೋದು? ಅಶ್ವಿನಿ, ನಿಂಗೊಂದು ಪ್ರಶ್ನೆ ಕೇಳ್ತೀನಿ, ಸತ್ಯವಾದ ಉತ್ತರ ಕೊಡಬೇಕು. ಅದಕ್ಕೆ ಪವಿ ಅತ್ತೆ, ಪಾಪು ಸ್ಕೂಲಿಂದ ಫೋನ್ ಬಂದಿತ್ತು. ಅದೇನೋ ಪಾಪು ಬಗ್ಗೆ ಡೀಟೇಲ್ಸ್ ಬೇಕಂತೆ. ಮತ್ತೆ 5 ನಿಮಿಷ ಬಿಟ್ಟು ಫೋನ್ ಮಾಡೋದಕ್ಕೆ ಹೇಳಿದ್ದೀನಿ. ಬಾ. ಬಂದೆ ಅತ್ತೆ. ಸರಿ ತಗೋ ಕಾಫಿ ಕುಡಿ. ಇಲ್ಲ ಅಂದ್ರೆ ಅದಕ್ಕೂ ಒಂದು ಪ್ರಶ್ನೆ ಕೇಳ್ತಾರೆ. ಇಲ್ಲ ನಿಮ್ಗೆ ಯಾರು ಕೆಲಸ ಕೊಡ್ಸೋರು ಗೊತ್ತಿದ್ರೆ ಹೇಳಿ. ಹಾಗಿದ್ರೆ ಹೇಳಿ, ನಾಳೆಯಿಂದ ದೇವಸ್ಥಾನಕ್ಕೆ ಬರಲ್ಲ, ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಅವಳು ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂದರೆ ಅವಳಿಗೆ ಕೆಲಸ ಕೊಡಿಸ್ಬೇಕು. ಕೆಲಸ ಕೊಡಿಸಿದ್ರೆ ಅವಳಿಗೆ ನಾನು ಇಷ್ಟ ಆಗ್ತೀನಿ, ಹತ್ರ ಆಗ್ತೀನಿ, ನಾವಿಬ್ರು ಫ್ರೆಂಡ್ಸ್ ಆಗ್ತೀವಿ. ಆದರೆ ಎಲ್ಲಿ ಕೆಲಸ ಕೊಡಿಸ್ಲಿ? ಮಾಡೋಕೆ ನನಗೆ ನೆಟ್ಟಕ್ಕೆ ಕೆಲಸ ಇಲ್ಲ. ಯಾರನ್ನಾದ್ರೂ ಕೇಳಿದ್ರೆ ಫ್ರೆಂಡ್ಸ್ ಅಂತ ಇರೋದು ಯಾಕೆ? ಇಷ್ಟೊಂದು ಗೂಬೆಗಳಿದಾವಲ್ಲ, ಯಾರಾದರೂ ಹೆಲ್ಪ್ ಮಾಡೇ ಮಾಡ್ತಾರೆ. ಫ್ರೆಂಡ್ಸ್, ಎಸ್ ಮೈ ಬಾಯ್. ಒಂದು ಹುಡುಗಿ ಕೆಲಸ ಕೊಡಿಸ್ಬೋದಾ? ಯಾರಿಗೋ? ನಿನ್ ಮದುವೆ ಆಗೋ ಹುಡುಗಿಗ? ಯಾರಿಗೆ ಯಾಕೆ ಅಂತ ಕೇಳಬಾರ್ದು. ನಿಮ್ಮ ಕೈಯಲ್ಲಿ ಕೆಲಸ ಕೊಡ್ಸೋಕ್ಕಾಗುತ್ತಾ? ಹುಡುಗಿ ಏನೋದಿಲ್ಲ? ಗೊತ್ತಿಲ್ಲ, ಏನಾದರೂ ಓದಿರಿ. ಈ ಜನರಲ್ ಕೆಲಸಗಳಿರ್ತಾವಲ್ಲ, ಅಂಥದ್ದೇ ಕೊಡಿಸಿ. ಲೈಕ್ ಈ ಕಾಲ್ ಸೆಂಟರ್, ಪಿಜ್ಜಾ ಹಟ್, ಬುಕಿಂಗ್ ಕ್ಲರ್ಕ್, ಈ ಥರದ್ದು. ಲಕ್ಕಿ, ಅದ್ಯಾರು ಅಂತ ಹೇಳು, ಆಮೇಲೆ ಕೆಲಸ ಕೊಡ್ಸಿದ್ರಾಯ್ತು. ನನ್ ತುಂಬ ಬೇಕಾದವ್ರಂತಿತ್ತು. ಅದ್ಯಾರಂತ ನಾವು ತಿಳ್ಕೋಬಾರ್ದಾ? ನಿಧಾನವಾಗಿ ಹೇಳ್ತೀನಿ ಪ್ಲೀಸ್. ಯಾರಿಗೋ ಪ್ರಾಮಿಸ್ ಮಾಡಿದ್ದೀನಿ ಕೆಲಸ ಕೊಡಿಸ್ತೀನಿ ಅಂತ. ಪ್ಲೀಸ್ ಒಂದು ಹೆಲ್ಪ್ ಮಾಡಿ. ನನ್ನ ಫ್ರೆಂಡ್ ಶರಣ ಅಂತ ಇದ್ದಾನೆ, ಅವ್ನು ಪ್ಲೇಸ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಅವ್ನು ಹೇಳ್ತೀನಿ ಬಿಡ ಮಚ್ಚ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ. ಲಕ್ಕಿ, ನಾನು ಹೆಲ್ಪ್ ಮಾಡ್ತೀನಿ.